ತೋತಾ ಹೊರಟಿದ್ದಾರೆ. ಇವತ್ತು ನಿಮಗೆ ಗೊತ್ತದ ಸೋಮನಾಥ್ ನಾಯಕರು, ಜಯಣ್ಣಂತ ಅವ್ರ ಜೊತೆ ಇದ್ದಂಥ ಅನೇಕ ವಿದ್ವಾಂಸರು ಅಥವಾ ಬುದ್ಧಿವಂತರು ಇವತ್ತು ಬೆನ್ನತ್ತಿದ್ದಾರೆ. ಜಮೀನು ನುಂಗಿದ ಸುಳ್ಳೇನು, 1,000 ಎಕರೆಗೂ ಹೆಚ್ಚಿಗೆ ಭೂಮಿಯನ್ನು ಹೊಡೆದು ಸುಳ್ಳೇನು ಅಂತ ಪ್ರಶ್ನೆ ಮಾಡ್ತಾಯಿದ್ದಾರೆ. ಅಷ್ಟೇ ಯಾಕೆ ಮಂಜುನಾಥನ ಗುಡಿ ಇರೋಂಥ ಜಾಗ ಸಹಿತ ಮಂಜುನಾಥಂದಲ್ಲ, ಅದು ದೇವ್ರದಲ್ಲ, ಅದು ಹೆಗ್ಗಡೆ ಅವರದ್ದು ಹಂಗೆ ಮಾಡ್ಕೊಂಡಿದ್ದಾರೆ. ಇದಕ್ಕೆಲ್ಲ ಉತ್ತರ ಏನು ಅಂತಂದ್ರೆ ಮೌನ ಹಾಕ್ತಾರೆ, ಸ್ಟೇ ತರಲಿಕ್ಕೆ ಹೋಗ್ತಾರೆ. ಅಲ್ಲಿ ಅನೇಕ ಸುತ್ತಮುತ್ತ ಭೂಮಿಗಳು ಅಥವಾ ದಲಿತರ ಭೂಮಿಗಳನ್ನ ಹೊಡೆದ್ರ ಬಗ್ಗೆ ಕೇಳಕ್ಕೆ ಹೋದ್ರೆ ಮೌನ ಹಾಕ್ತಾರೆ. ಆಗ ಮರಿ ಆಗಿಬಿಡ್ತಾರೆ. ಇದರ ಅರ್ಥ ಏನು ಅಂತ ನಾವೇ ಕೇಳಿಕೊಂಡ್ರೆ ಉತ್ತರ ಇಲ್ಲ. ಅಂದರೆ ಮೀಟ್ರ್ ಪೇಟೆ ಆಡೋ ಸುಳ್ಳೇನು, ಸಾಕ್ಷಿ ಸಮೇತ ಹಿಡಿದು ಕೊಡುವಂಥವ್ರು ಇದ್ದಾರೆ, ಅದ್ರ ಬಗ್ಗೆ ಇಲ್ಲ, ಸ್ಟೇ ತೊಗೊಳ್ತಾರೆ. ಆದರೆ ಇದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ, ನಾವು ಮಾಡಿಲ್ಲ, ಗೊತ್ತಿಲ್ಲ, ಇಷ್ಟೇ ಹಿಡಿತಾ ಇದ್ದೀರ. ಆದರೆ ಒಂದನಿಲ್ಲೇ ತಿಳ್ಕೊಬೇಕಾಗ್ಯದ, ಈ ಎಲ್ಲ ಏನು ಸಾವುಗಳಾಗಿದ್ದಾವ, ಅತ್ಯಾಚಾರಗಳಾಗಿದ್ದಾವ, ಅವೇನು ಅದನ್ನು ಮಾಡಿದ್ರೊಬ್ಬರು ಯಾರೂ ಇರಲೇಬೇಕಲ್ಲ. ಅದನ್ನು ಹಿಡಿಯುವಂಥ ಕೆಲಸವನ್ನು ಇವತ್ತು ಜಾನ್ ಬಾಲನ್ನವರು, ದೊರೆರಾಜು ಅಡ್ವೊಕೇಟ್ ಅವರು ಈ ದಿಸೆಯಲ್ಲಿ ಹೆಜ್ಜೆ ಒಂದೊಂದಾಗಿ ಇಡ್ತಾ ಇದ್ದಾರೆ. ಅದರಲ್ಲೂ SIT ವರದಿಯ ತಂದ ಇದನ್ನು ಮುಚ್ಚಾಕ್ಬೋದೇನು ಪ್ಲ್ಯಾನ್ ಮಾಡಿದ್ರು, ಅದು ಚರಿತಾ ಹೊರಟದ. ಅದು ಸುಳ್ಳಿನ ಕಂತಿ ಅಂತ ಅನಿಸ್ಲಿಕ್ಕತ್ತದ, ಅನಿಸೋದಲ್ಲ, ವಾಸ್ತವವಾಗಿ ಅದೇ ರೀತಿ ಹೋಗ್ಲಿಕ್ಕತ್ತದ್ರಿ. ಯಾಕಂದ್ರೆ ಈ ಭೀಮ ಯಾವಾಗ ಮುಸುಕ್ದಾರಿದ್ದ ಆಗ ಹೇಳಿತ್ತು ಒಂದು ಸತ್ಯ, ನಂತರದಲ್ಲೇ ಚಿನ್ನಯ್ಯ ಆದ್ಮಂತ ಹೇಳಿದಂಥ ಇನ್ನೊಂದು ಸತ್ಯ. ಇದರಲ್ಲಿ ಯಾವ್ದು ಸತ್ಯ ಅಂತ ವಿಚಾರ ಮಾಡಿದಾಗ ಸಹಜ ಉತ್ತರ ಕೊಟ್ಟಿದ್ದು ನೋಡಿದ್ರೆ, ಬಾಡಿ ಲ್ಯಾಂಗ್ವೇಜ್ ನೋಡಿದಾಗ ಮೊದಲು ನೀಡಿದಂಥ 164ರ ಅಡಿಯಲ್ಲಿ ಇಂಡಿಯನ್ ಪಿನಲ್ ಕೋಡ್ ತಳಿದಿತ್ತಲ್ಲ, ಅದ್ರ ಪ್ರಕಾರ ಕೊಟ್ಟಿದ್ದ ರಿಪೋರ್ಟ್ ಪ್ರಕಾರ ಸತ್ಯ ಹೇಳ್ತಾ ಇದ್ದಾನೆ. ನಂತರದಲ್ಲಿ ಮಾತ್ರ ಅದು ಪ್ಯಾಚ್ ವರ್ಕ್ ಮಾಡಿ ಯಾರು ಹೇಳಿದಂಗೆ ಹೇಳ್ತಾ ಇದ್ದಾನೆ ಅನ್ನೋಂಥದ್ದು ಅದರ ಬಾಡಿ ಲ್ಯಾಂಗ್ವೇಜ್ನ ಗೊತ್ತಾಗುವಂಥ ವಿಷಯ ಇದೆ. ಯಾಕಂದ್ರೆ ಒಬ್ಬರು ಮುಂದೆ ಹೇಳಿಲ್ಲ ಅವನು. ಈ ಘಟನೆ ಹೇಳೋಗಿದ್ದು 2-3 ವರ್ಷಗಳ ಹಿಂದೆ ಸುತಾ ನಿರ್ಮಾಣ ಸ್ವಾಮಿ ಅವ್ರ ಮುಂದೆ ಹೇಳಿದಂಥದ್ದು ಫೋಟೋಗಳು ಸಿಕ್ಕಾವ, ಡಾಕ್ಯುಮೆಂಟ್ ಎವಿಡೆನ್ಸ್ ಇದ್ದಾವೆ. ಅವ್ರು ಬಂದು ಸಾಕ್ಷಿ ಹೇಳ್ಬೇಕಂತಿಲ್ಲ, ಅವ್ರ ಮುಂದೆ ಹೇಳಿದ ಸತ್ಯ ಅಂತ ಈಗಾಗಲೇ ಪ್ರೂವ್ ಆದಂಥದ್ದು ಆಗಿದೆ. ಮುಂದೆ ಅದೇ ಕಾಲಕ್ಕೆ ತಿಪ್ಪೇಗೌಡ ಅವ್ರ ಮನೆಯಲ್ಲೇ ಸಹಜವಾಗಿ 2023 ಅಂದರೆ 2 ವರ್ಷಗಳಿಂದ ಹೇಳಿದಂಥದ್ದು ವೈರಲ್ ಆಗಿದೆ. ಅದ್ರ ಜೊತೆಗೆ ಇನ್ನೂ ಅನೇಕ ವೈರಲ್ಗಳಾಗಿದ್ದಾವೆ. ನಂತರದಲ್ಲೇ ಈ 164 ಅಡಿಯಲ್ಲಿ ಸೆಕ್ಯೂರಿಟಿ ಅದು ಸಂದರ್ಭದಲ್ಲಿ ಈ ಹೆಗ್ಗಡೆಯವ್ರ ಮೇಲೆ ಆರೋಪ ಅದ, ಅವ್ರದ್ದು ಅದು ಮ್ಯಾನೇಜ್ಮೆಂಟ್ ಮೇಲೆ ಆರೋಪ ಅದ. ಈ ಎಲ್ಲ ಘಟನೆಗಳಿಂದ, ಅದರಲ್ಲೂ ಅತ್ಯಾಚಾರ ಮತ್ತು ಜೊತೆಗೆ ಹತ್ಯೆಗಳ ಘಟನೆಯಿಂದ ಇವರು ಇದ್ದಾರಪ್ಪ, ಇವರ ಮಾಡಿದವರು ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ. ಆದ ನಂತರದಲ್ಲೇ ನಮಗೆ ಹಿಂಗೆ ಹೇಳಂತ ಹೇಳಿದ್ರು ತಿಮ್ಮರೋಡಿ ಅವರು ಮತ್ತು ಅವ್ರ ಗ್ಯಾಂಗ್ದವರು ಅನ್ನುವಂಥ ಮಾತನ್ನು ಹೇಳಿ ಅಲ್ಲಿ ತಪ್ಪಿಸ್ಕೊಳ್ಳೋದು ಐಡಿಯಾ ಮಾಡಿದ್ರು ಅಥವಾ ಯಾವುದೋ ದಿಶಾಬಲು ಮಾಡಿದ್ರು, ಒಟ್ಟನ್ನು ಮಾಡಿದರು.